ಇವತ್ತಿನ ದಿವಸ ನಾವು ಘಟಕ ಒಂದರಲ್ಲಿ ಇದ್ದಂತೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಇದ್ದೀವಿ. ಹಿಂದಿನ ತರಗತಿಗಳಲ್ಲಿ ಕಲಿತಂತಹ ವಿಷಯಗಳು ಎಲ್ಲ ನೆನಪಿದೆ ಅಲ್ವಾ? ದ್ರವ್ಯಗಳು ಅನ್ನೋದಕ್ಕೆ ಏನಂತೀವಿ ನಾವು ಆಂಗ್ಲ ಮಾಧ್ಯಮದಲ್ಲಿ? ಏನಂತೀರಾ? ಗೊತ್ತಿದೆಯಲ್ಲ? ಅದಾದ್ಮೇಲೆ ಇನ್ಯಾವ ವಿಷಯಗಳನ್ನ ಕಲ್ತ್ಕೊಂಡ್ರಿ? ದ್ರವ್ಯದ ಗುಣಲಕ್ಷಣಗಳನ್ನ ಕಲ್ತ್ಕೊಂಡ್ರಿ. ಅದರಲ್ಲಿ ಮೊದಲನೇ ಗುಣಲಕ್ಷಣ ಎಲ್ಲಾ ವಸ್ತುಗಳು ಕಣಗಳಿಂದ ರಚನೆಯಾಗಿದೆ ಅಂತ ಹೇಳಿದ್ವಿ. ಅದೇ ರೀತಿ ಎರಡನೇ ಪಾಯಿಂಟ್ ನೆನಪಿದೆಯಾ? ಕಣಗಳು ಅತ್ಯಂತ ಚಿಕ್ಕ ಗಾತ್ರವನ್ನು ಹೊಂದಿವೆ. ಅವು ಅತ್ಯಂತ ಚಿಕ್ಕ ಗಾತ್ರವನ್ನು ಹೊಂದಿವೆ. ಆಮೇಲೆ ಕಣಗಳ ನಡುವೆ ಖಾಲಿ ಅವಕಾಶಗಳು ಅಥವಾ ಖಾಲಿ ಸ್ಥಳಗಳು ಇರ್ತವೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಅದಾದ್ಮೇಲೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಆಮೇಲೆ ನಿರಂತರ ಚಲನೆಯಲ್ಲಿ ಇರ್ತವೆ. ಆಮೇಲೆ ಆಕರ್ಷಣೆ, ಒಂದು ಡ್ಯಾನ್ಸಿನ ಉದಾಹರಣೆಯಾಗಿ ತಗೊಂಡು ಹೇಳಿದ್ವಿ, ನೆನಪಿದೆಯಲ್ಲ? ಓಕೆ, ಈ ತರ ಕಣಗಳ ಗುಣಲಕ್ಷಣಗಳನ್ನ ತಿಳ್ಕೊಂತ ಹೋದ್ವಿ. ಅದಾದ್ಮೇಲೆ ಕಣಗಳ ಜೋಡಣೆಯ ಆಧಾರದ ಮೇಲೆ, ಕರೆಕ್ಟ್ ಅಲ್ಲ? ಇದು ಬಂದಿದ್ವಿ, ಕಣಗಳ ಜೋಡಣೆಯ ಆಧಾರದ ಮೇಲೆ ಉದಾಹರಣೆಗೆ ಅಲ್ವಾ ಈ ತರ ಬರ್ದಿದ್ವಿ, ನೆನಪಿದೆಯಲ್ಲ? ಕರೆಕ್ಟಾ? ಇಲ್ಲಿ ಕಣಗಳ ಜೋಡಣೆ ಏನಾಗಿದೆ? ಘನ ಸ್ಥಿತಿ ಅಂತ ಹೇಳಿದ್ವಿ. ಇಂಗ್ಲಿಷ್ ಅಲ್ಲಿ ಏನಂತಿದ್ರಿ? ಸಾಲಿಡ್ ಸ್ಟೇಟ್. ಕರೆಕ್ಟಾ? ಎರಡನೇ ಸ್ಥಿತಿ ಏನಂತ ಕರೆದಿದ್ವಿ? ಇದಕ್ಕೆ ಲಿಕ್ವಿಡ್ ಸ್ಟೇಟ್ ಅಂತ ಕರೆದಿದ್ವಿ. ಮೂರನೇ ಸ್ಥಿತಿ ಅನಿಲ ಸ್ಥಿತಿ, ಇಂಗ್ಲಿಷ್ ಅಲ್ಲಿ ಗ್ಯಾಸ್ ಅಂತ ಕರೆದಿದ್ವಿ. ನೆನಪಿದೆಯಲ್ಲ? ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಅಂಶ ಏನ್ ಹೇಳಿ? ಘನ ಸ್ಥಿತಿಯಲ್ಲಿ ಕಣಗಳ ರಚನೆ ಹೇಗಿರ್ತವೆ? ಬಹಳ ಒತ್ತೊತ್ತಾಗಿರ್ತವೆ. ಅವುಗಳ ಸಂಪೀಡನೆ ಅತ್ಯಂತ ಕಡಿಮೆ ಅಥವಾ ನಗಣ್ಯ ಅಂತ ಹೇಳಿದ್ವಿ. ಮಕ್ಕಳ ನಗಣ್ಯ ಅಂತ ಹೇಳಿದ್ವಿ, ನೆನಪಿದೆ ಅಲ್ಲ? ಓಕೆ, ಇವುಗಳಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶಗಳು ಘನಗಳಿಗೆ ಹೋಲಿಸಿಕೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅನಿಲಗಳಲ್ಲಿ ಇದಕ್ಕೆ ಹೋಲಿಸಿಕೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ. ಇದರಲ್ಲಿ ಸಂಪೀಡನೆ ಜಾಸ್ತಿ ಇರುತ್ತೆ, ಇದರಲ್ಲಿ ಸಂಪೀಡನೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಅದೇ ರೀತಿ ಘನಗಳಲ್ಲಿ ಸಂಪೀಡನೆ ದ್ರವ ಸ್ಥಿತಿಗಿಂತ ಅತ್ಯಂತ ಕಮ್ಮಿ, ಅಥವಾ ನಾವು ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ನಗಣ್ಯ ಅಂತ ಹೇಳ್ಬೋದು. ಇಷ್ಟು ಹಿಂದಿನ ತರಗತಿಗಳಲ್ಲಿ ನೀವು ಚರ್ಚೆ ಮಾಡಿರುವಂತಹ ವಿಷಯಗಳು. ಅದರಲ್ಲಿ ಘನ ಸ್ಥಿತಿ ಮತ್ತೆ ದ್ರವ ಸ್ಥಿತಿಯನ್ನು ಅಧ್ಯಯನ ಮಾಡಿದ್ವಿ. ಈಗ ಅನಿಲ ಸ್ಥಿತಿ. ನಾನು ಅವಾಗಲೇ ಹೇಳಿದಂಗೆ ಮೂರನೇ ಚಿತ್ರದಲ್ಲಿ ನೀವು ಗಮನಿಸಿದ್ರಿ. ಅನಿಲ ಸ್ಥಿತಿ ಅಂದ್ರೆ ಕಣಗಳ ನಡುವೆ ಅತ್ಯಂತ ಖಾಲಿ ಜಾಗಗಳು ಅಥವಾ ಖಾಲಿ ಅವಕಾಶಗಳು ಕಂಡು ಬರ್ತವೆ ಅಂತ ಹೇಳ್ತಿದ್ದೀರಿ. ದಿನನಿತ್ಯ ಜೀವನದಲ್ಲಿ ಇದರಿಂದ ಆಗುವಂತಹ ಅನುಕೂಲಗಳು ಏನು? ಹಾಗಾದ್ರೆ ಏನು? ಆಕ್ಸಿಜನ್, ಓಕೆ, ಆಮ್ಲಜನಕ ಅದು ಗಾಳಿಯಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶ ಇರೋದ್ರಿಂದ ಹೆಚ್ಚು ಸುಲಭವಾಗಿ ಚಲಿಸ್ತಾ ಇರ್ತವೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಬಲೂನಿನ ಒಂದು ಉದಾಹರಣೆ ಕೊಟ್ಟಿದ್ದೆ. ಜಾತ್ರೆಗೆ ಹೋಗಿರ್ತೀರಾ, ನಿಮ್ ಜೊತೆ ಸಣ್ಣ ಸಣ್ಣ ಮಕ್ಕಳು ಬಂದಿರ್ತವೆ, ಒಂದು 10 ಬಲೂನ್ ಕೊಡಿಸ್ಬೇಕಾಗಿರುತ್ತೆ. ಅಂಗಡಿಯರ ಹತ್ರ ಹೋಗ್ತೀರಾ, ಅಲ್ಲೇನಮ್ಮ, ಅವ್ರ ಹತ್ರ ಬಲೂನ್ ತಗೊಂತೀರಾ. ಅವ್ರ ಹತ್ರ ಹಿಂದಿನ ಕಾಲದಲ್ಲೆಲ್ಲ ಬಾಯಿಗೆ ಹೂಗುಬಿ ಕೊಡೋರು, ಕರೆಕ್ಟಾ? ಈಗ ಒಂದು ಚಿಕ್ಕ ಒಂದು ಸಿಲಿಂಡರ್ ಇಟ್ಕೊಂಡಿರ್ತಾರೆ ಅವ್ರ ಕಾಲ ಹತ್ರ. ನೋಡಿ, ಗಮನಿಸಿದೀರಾ? ಮಿಷಿನ್ ಒಳಗೆ ಇಡ್ತಾರೆ, ತುಂಬ್ಕೊಂಡಂತೆ ಹೋಗುತ್ತೆ, ಕರೆಕ್ಟಾ? 10 ಬಲೂನ್ ಗಾತ್ರ ಒಂದಿಷ್ಟು ದಪ್ಪ ಆಗುತ್ತೆ. ಬಟ್ ಸಿಲಿಂಡರ್ ಅದು ಬಹಳ ಕಮ್ಮಿ. ಅಷ್ಟೊಂದು ಅನಿಲ ಅದರೊಳಗೆ ಹೇಗೆ ತುಂಬಿದ್ರು ಅನ್ನೋ ಚರ್ಚೆಗೆ ನಮ್ಮ ಹಿಂದಿನ ತರಗತಿ ನಿಂತಿತ್ತು. ನೆನಪಿದೆ ಅಲ್ವಾ? ಹೇಗೆ ತುಂಬಿರ್ತಾರೆ? ಹಾಗಾದ್ರೆ ಹೇಗೆ ತುಂಬಿರ್ತಾರೆ? ನಾನು ಅವಾಗಲೇ ಹೇಳ್ದಂಗೆ ಇದು ಯಾವ ಸ್ಥಿತಿ? ಅನಿಲ ಸ್ಥಿತಿ. ಕಣಗಳೇನಾಗಿರ್ತವೆ? ಬಹಳ ದೂರ ಜಾಗದಲ್ಲಿರ್ತವೆ. ಅಂತರ ಕಣಗಳ ನಡುವೆ ಖಾಲಿ ಜಾಗ ಅನಿಲ ಸ್ಥಿತಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ತಾನೆ? ನೋಡಿ, ಇದು ದೂರ ಇಲ್ವಾ? ಕರೆಕ್ಟಾ? ಇದನ್ನ ಸಂಪೀಡನೆ ಮಾಡಬಹುದಾ? ನಾನು ಬಾಕ್ಸ್ ಏನ್ ಮಾಡ್ತಾ ಹೋಗ್ತೀನಿ? ಸಣ್ಣ ಮಾಡ್ತಾ ಹೋಗ್ತೀನಿ. ಈ ಬಾಕ್ಸ್ ಇಲ್ಲಿ ತರ್ತೀನಿ. ಅವಾಗ ಕಣಗಳೇನಾಗ್ತವೆ ಹೇಳ್ರಿ? ಸ್ವಲ್ಪ
ಸಂಪೀಡನೆ ಅಂತ ಕರೆದಿದ್ವಿ ಕರೆಕ್ಟಾ? ಎಂತ ಕರೆದಿದ್ವಿ ನಾವು ಅದಕ್ಕೆ? ಸಂಪೀಡನೆ. ಎಂತ ಕರೆದಿದ್ವಿ? ಸಂಪೀಡನೆ. ಅಥವಾ ಇಂಗ್ಲಿಷ್ ಅಲ್ಲಿ ಕಂಪ್ರೆಷನ್. ಇಂಗ್ಲಿಷ್ ಅಲ್ಲಿ ಎಂತ ಕರಿತೀವಿ? ಕಂಪ್ರೆಷನ್. ಸಂಪೀಡನೆ ಅನಿಲ ಸ್ಥಿತಿಯಲ್ಲಿ ಹೆಚ್ಚು ಅಂತ ತಿಳ್ಕೊಂಡಿದೀವಿ ಕರೆಕ್ಟಾ? ಇನ್ನೊಂದು ತಡೆದಿರ್ತಾನೆ ಒತ್ತಡ ಆಗ್ತಾ ಹೋದ್ರೆ ಏನಾಗುತ್ತೆ? ಅದು ಸಂಪೀಡನೆ ಆಗ್ತಾ ಹೋಯ್ತು. ಇನ್ನೂ ತಡ್ತೀನಿ, ಇನ್ನೂ ಒತ್ತಡ ಆಗ್ತಾ ಇರ್ತೀನಿ. ಕಾಣ್ತಿದ್ಯಲ್ಲ? ಕಾಣ್ತಿದ್ಯಾ? ಅವಾಗ ಕಣಗಳು ಇನ್ನೂ ಹತ್ತತ್ರ ಬಂದು ಕರೆಕ್ಟಾ? ಈಗ ಈ ಕಣಗಳ ನಡುವೆ ಇರುವಂತಹ ಜಾಗನ ಗಮನಿಸಿ ಇದು ಯಾವ ರೀತಿ ಅಂತ ಹೇಳ್ಬೋದು? ಘನಸ್ಥಿತಿಯಲ್ಲಿ ಹೇಗಿತ್ತು? ಘನಸ್ಥಿತಿಯಲ್ಲಿ ಹೇಗಿತ್ತು ಹೇಳಿ? ಬಹಳ ಒತ್ತೊತ್ತಾಗಿತ್ತು. ಇಲ್ಲಿ ನಾನು ಬರ್ತಿರೋ ಚಿತ್ರ ಹಂಗೆ ಕಾಣ್ತಾ ಇದೆಯಾ? ಇದು ಯಾವ ರೀತಿ ಕಾಣ್ತಾ ಇದೆ? ಯಾವುದರಲ್ಲಿ ಈ ಕಣಗಳು ಇಷ್ಟು ಡಿಸ್ಟೆನ್ಸ್ ಹೊಂದಿದ್ವು? ದ್ರವ ಸ್ಥಿತಿ. ಬಟ್ ನಾವು ತಗೊಂಡಿದ್ದು ಯಾವ್ದು ಹೇಳ್ರಿ? ಅನಿಲ ಸ್ಥಿತಿ ತಗೊಂಡಿದ್ದು. ಯಾವಾಗ ಕಣಗಳು ಒಂದಕ್ಕೊಂದು ಹತ್ರ ಬರ್ತವೋ ಆಗ ಅದರ ಸ್ಥಿತಿ ಬದಲಾವಣೆ ಆಗ್ಲೇಬೇಕು ತಾನೆ. ಅವಾಗ ಏನಾಯ್ತು? ದ್ರವ ಸ್ಥಿತಿಗೆ ಬಂತು. ಯಾವ ಸ್ಥಿತಿ ಬಂತು? ಏನ್ ಮಾಡಿದ್ವಿ? ಒತ್ತಡ ಹಾಕಿ 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 ಕಣಗಳು ದೂರ ದೂರ ಇರೋದನ್ನ ಹತ್ತತ್ರ ತಂದ್ವಿ. ಹತ್ತತ್ರ ತಂದಾಗ ಅದು ತನ್ನ ಸ್ಥಿತಿಯನ್ನ ಬದಲಾವಣೆ ಮಾಡ್ತಂತು. ಒಪ್ಪಂತೀರಾ? ಇದನ್ನ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಿದೀವಿ. ಅವಾಗ ನಾವು ಬಲೂನಿನ ಉದಾಹರಣೆಗೆ ತಗೊಂಡು ಹೇಳಿದ್ವಿ. ಆ ಬಲೂನ್ ಅಲ್ಲಿ ಏನ್ ಮಾಡಿದ್ರು? ಅನಿಲನ ಅಲ್ಲೇ ಇರ್ತಾರ ಅನಿಲನ ಬಹಳ ಸಂಪೀಡನೆಗೆ ಒಳಪಡಿಸಿ ಅದನ್ನ ಸಿಲಿಂಡರ್ ಒಳಗೆ ತುಂಬಿರ್ತಾರೆ. ಏನಾಗಿರ್ತಾರೆ? ಸಿಲಿಂಡರ್ ಒಳಗೆ ತುಂಬಿರ್ತಾರೆ. ಅವಾಗ ಏನಾಗುತ್ತೆ ಹೇಳಿ? ಅದರಲ್ಲಿ ಯಾವ್ದೋ ಒಂದು ಅನಿಲ, ಉದಾಹರಣೆ ಆಮ್ಲಜನಕ ತುಂಬಿದೀವಿ ಅಂತ ಅನ್ಕೊಳ್ಳೋದು. ಯಾವ್ದು ತುಂಬಿರ್ತೀವಿ? ಆಮ್ಲಜನಕ ತುಂಬಿರ್ತೀವಿ. ಚಂದ ಟೈಟ್ ಮಾಡಿ ಫಿಕ್ಸ್ ಮಾಡಿರ್ತೀವಿ. ಅದು ರಿಲೀಸ್ ಮಾಡಿದ ತಕ್ಷಣನೇ ಹೊರಗಡೆ ಬಲೂನ್ ಬಂತಲ್ಲ ಅವಾಗ ಇದೇ ಸ್ಥಿತಿ ಇರುತ್ತೆ, ದೂರ ಹೋಗ್ಬಿಡುತ್ತಾ? ಕರೆಕ್ಟ್. ಒತ್ತಡದಲ್ಲಿ ಹಾಕಿರ್ತೀವಿ, ಒತ್ತಡ ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ? ಕಣಗಳು ದೂರ. ಅದು ಒರಿಜಿನಲ್ ಸ್ಥಿತಿ ಯಾವ ಸ್ಥಿತಿ ಇರುತ್ತೆ? ಅನಿಲ ಸ್ಥಿತಿ. ಅನಿಲ ಸ್ಥಿತಿಗೆ ಹೋಗುತ್ತೆ. ಕರೆಕ್ಟಾ? ಅಂದ್ರೆ ಆತರ ಒಳಗಡೆ ಆಮ್ಲಜನಕದ ಪ್ರಮಾಣ ಸಿಲಿಂಡರ್ ಒಳಗೆ ಜಾಸ್ತಿ ಐತೆ ಕಮ್ಮಿ ಐತೆ? ಜಾಸ್ತಿ ಇರೋದ್ರಿಂದ ನಾವು ಎಷ್ಟು ಅನಿಲನಾದ್ರೂ ತುಂಬೋದು ಅಥವಾ ಎಷ್ಟು ಬಲೂನ್ನಾದ್ರೂ ಅದರಿಂದ ಊದಿಸ್ಬೋದು. ಕರೆಕ್ಟಾ? ನೋಡಪ್ಪ ಅಂದ್ರೆ ಸಣ್ಣದಿರುತ್ತೆ. ಅದು ಪ್ರೆಷರ್ ರಿಲೀಸ್ ಆದ ತಕ್ಷಣನೇ, ಒತ್ತಡ ಬಿಡುಗಡೆ ಆದ ತಕ್ಷಣನೇ ಕಣಗಳು ಇದೇ ಸ್ಥಿತಿ ಇರ್ತಾವ. ಬಲೂನ್ ಒಳಗೆ ಹೋದ ತಕ್ಷಣ ದೂರ ಈ ಸ್ಥಿತಿಗೆ ಹೋಗ್ಬಿಡ್ತಾವ. ಈ ಸ್ಥಿತಿ ಬರ್ತದೆ ತಾನೆ? ಅವಾಗ ಇನ್ನು ಜಾಸ್ತಿ ಜಾಗ ತಾಂಡಿದ್ದು ಇವ್ರ ಈ ಸ್ಥಿತಿ ಇರೋದ, ಇದು ಈ ಸ್ಥಿತಿ ಇರೋದ? ಜಾಗ ತಾಂಡಿದ್ದು ಜಾಸ್ತಿ ಈ ಸ್ಥಿತಿ. ಜಾಗ ಎಷ್ಟು ಬಲೂನ್ ಬೇಕಾದ್ರೂ ತುಂಬೋದು. ಬಟ್ ಒಳಗೆ ಸಿಲಿಂಡರ್ ಒಳಗೆ ಆಮ್ಲಜನಕ ಇನ್ನು ಐತೆ. ಬಟ್ ಆ ಸ್ಥಿತಿ ಯಾವುದು? ದ್ರವ ಸ್ಥಿತಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೆಂಗೆ ಅರ್ಥ ತುಂಬಿದ್ರು ಅಂತ ಅರ್ಥ ಆಯ್ತಾ? ಗೊತ್ತಾಯ್ತಾ? ಅದೇ ರೀತಿ ಅಡಿಗೆ ಮನೆಯ LPG ಸಿಲಿಂಡರ್ ತಗೋಣ. ಹೇಳಿ, ಅಡಿಗೆ ಮನೆಯ LPG. ಏನ್ LPG ಅಂದ್ರೆ? L for P for petroleum, G for gas. ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಕರೀತಾರೆ. ದ್ರವಿತ ಪೆಟ್ರೋಲಿಯಂ ಅನಿಲ ಇಂಗ್ಲಿಷ್ ಅಲ್ಲಿ ಸಿಲಿಂಡರ್. ನಮ್ಮ ಅಡಿಗೆ ಮನೆಯಲ್ಲೆಲ್ಲ ಏನಿದೆ? ಈ ಪಾಠ ಎಷ್ಟು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡ್ಕೊಂತೀವಿ. ಈ ಪಾಠ ಸುಮ್ಮನೆ ಕೊಟ್ಟಿಲ್ಲ ವಿಜ್ಞಾನದಲ್ಲಿ. ಅವೆಲ್ಲವೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತಾ ಇರುವಂತದ್ದು. ಓಕೆನಾ? ಈಗ ನೀವು ನೋಡಿರ್ಬೋದು, ಸಿಲಿಂಡರ್ ಬಳಕೆ ಮಾಡ್ತಿರ್ತಾರೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಖಾಲಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಆಗ ನಾವು ಯಾರಾದ್ರೂ ಸಿಲಿಂಡರ್ ಅಲ್ಲಾಡಿಸಿ ನೋಡಿದೀರಾ? ಹುಡುಗಾಡ್ಸಿದೀರಾ? ಯಾವ ಭಾವನೆ ಬರುತ್ತೆ ನಿಮಗೆ? ನೀರಿದ್ದಂಗೆ ಅನ್ಸುತ್ತಲ್ವಾ? ಕರೆಕ್ಟಾ? ಅಂತ ಕೂಡ ತುಳ್ಕಾಡ್ದಾಗ ಹೆಂಗ್ ಅನ್ಸುತ್ತೆ? ಇದು ಕೂಡ ಏನಾಗುತ್ತೆ? ಎಲ್ಲೋ ನೀರು ಅಥವಾ ಯಾವ್ದೋ ಒಂದು ದ್ರವ ಇದೆ ಅಂತ ಭಾವನೆ ಮೂಡುತ್ತೆ ನಮಗೆ. ಅನುಭವ ಬಂದಿದೆಯಾ? ಅನುಭವ ಬಂದಿಲ್ಲ ಅಂದ್ರೆ ನಿಮ್ಮ ಸಿಲಿಂಡರ್ ಮಾಡಿ ನೋಡಿ. ನಿಮ್ ಪೇರೆಂಟ್ಸ್ ನ ಮುಂದೆ ನಿಲ್ಸ್ಕೊಂಡು. ಅರ್ಥ ಆಗ್ತಿದ್ಯಾ? ನಿಜವಾಗ್ಲೂ ಆ ಸಿಲಿಂಡರ್ ಒಳಗೆ ದ್ರವ ವಸ್ತು ಇರುತ್ತಾ? ನಿಮಗೆ ಗೊತ್ತಿರೋ ಮೂರು ಸ್ಥಿತಿ: ಘನ, ದ್ರವ, ಅನಿಲ. ಅದು ಅಳಗಾಡ್ತಾರೆ ಎಲ್ಲೋ ನೀರಿದ್ದಂಗೆ ಅನ್ಸುತ್ತೆ. ಕರೆಕ್ಟ್? ಯಾವ್ದೋ ಒಂದು ದ್ರವ, ನೀರ್ ಅಂತಲ್ಲ, ದ್ರವ ರೀತಿ ಇರುವಂತಹ ವಸ್ತು ಸಿಲಿಂಡರ್ ಒಳಗೆ ತುಂಬಿಯಾರೆ ಅಂತ ಅನ್ಸುತ್ತೆ. ಅದನ್ನ ನಾವು ರೆಗ್ಯುಲೇಟರ್ ಹಾಕಿ ಅದಕ್ಕೆ ಆನ್ ಮಾಡಿದ್ರೆ ಗ್ಯಾಸ್ ನ,
ಅವಾಗ ದ್ರವನೇ ಬರ್ಬೇಕಿತ್ತು ತಾನೆ. ದ್ರವ ಇದೆ ಅಂತ ಅನ್ನೋದಾದ್ರೆ ದ್ರವ ಬರ್ಬೇಕಿತ್ತು. ನಿಜವಾಗ್ಲೂ ದ್ರವ ಇರ್ತದೆ ಅದ್ರೊಳಗೆ. ಯಾರು ಇರ್ತಾರೆ? ಅನಿಲ, ಗ್ಯಾಸ್. ಅವರೇ ಹೇಳ್ತಾರೆ ಗ್ಯಾಸ್ ಅಲ್ವಾ. ನಮ್ಗೆ ಯಾಕೆ ಅನಿಸ್ತು? ಕಾಲಿನಲ್ಲಿ ತುಳ್ಕಾಡಿದಾಗ ನಮಗೆ ದ್ರವ ಇದ್ದಂಗೆ ಅನಿಸ್ತು. ಯಾಕೆ? ಕರೆಕ್ಟ್. ಏನಾಗುತ್ತೆ? ಅದನ್ನ ಅತಿಯಾದ ಒತ್ತಡದಿಂದ ಏನ್ ಮಾಡಿರ್ತಾರೆ? ಸಿಲಿಂಡರ್ ಒಳಗೆ ತುಂಬಿರ್ತಾರೆ. ಅತಿಯಾದ ಒತ್ತಡದಲ್ಲಿ ಸಿಲಿಂಡರ್ ಒಳಗೆ ತುಂಬಿಸಿದಾಗ ಕಣಗಳು ದೂರ ದೂರ ಇರ್ತಾವ, ಹತ್ರಕ್ಕೆ ಬರ್ತಾವ. ಹತ್ರಕ್ಕೆ ಬಂದಾಗ ಅದರ ಸ್ಥಿತಿ ಬದಲಾವಣೆ ಆಗ್ಬೇಕೋ ಬೇಡವೋ? ಆಗ್ಲೇಬೇಕು ತಾನೆ. ಅವಾಗ ಯಾವ ರೂಪಕ್ಕೆ ಬದಲಾಗುತ್ತದೋ? ದ್ರವ ರೂಪಕ್ಕೆ ಬದಲಾಗುತ್ತೆ. ಅದಕ್ಕೆ ನಾವು ಸಿಲಿಂಡರ್ನ ಕೊಟ್ಟು ನಾವು ರೆಗ್ಯುಲೇಟರ್ನ ಆನ್ ಮಾಡಿ ಅದಕ್ಕೆ ನಾವು ಗ್ಯಾಸ್ ಬರ್ನರ್ ಆನ್ ಮಾಡಿದಾಗ ಅವಾಗ ಒತ್ತಡ ಏನಾಗುತ್ತೆ? ಬಿಡುಗಡೆ ಆಗುತ್ತೆ. ಒತ್ತಡ ಏನಾಗುತ್ತೆ? ರಿಲೀಸ್ ಮಾಡಿದ ತಕ್ಷಣನೇ ಅಟ್ಟಿಸ್ತಂತ ಸೌಂಡ್ ಬರುತ್ತೆ. ಅಬ್ಸರ್ವ್ ಮಾಡಿದೀರಾ? ಒತ್ತಡ ಏನಾಯ್ತು? ಬಿಡುಗಡೆ ಆಯ್ತು. ಅವಾಗ ಕಣಗಳು ಅದೇ ಸ್ಥಿತಿಯಲ್ಲಿ ಇರ್ತಾವ, ದೂರ ದೂರ ಹೋಗಿ ಅನಿಲ ರೂಪದಲ್ಲಿ ಅಡಿಗೆ ಸ್ಟೋವ್ ಬರಕ್ಕೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಾವು ಬೆಂಕಿ ಹಚ್ಚೋದ್ರ ಮೂಲಕ ಅದರ ಉಪಯೋಗವನ್ನ ಪಡ್ಕೋಬಹುದು. ಇದೇ ರೀತಿ ಬಳಕೆ ಮಾಡ್ತಿದೀವೋ ಇಲ್ವೋ ಅರ್ಥ ಮಾಡ್ಕೋಬೇಕು ತಾನೆ ಕಾನ್ಸೆಪ್ಟ್ ನ. ಅಕಸ್ಮಾತ್ ಈ ಕಾನ್ಸೆಪ್ಟ್ ಇಲ್ಲ ಅಂತ ಅನ್ಕೊಳ್ಳಿ, ಯಾವ್ದು ಸಂಪೀಡನೆ ಆಗಿಲ್ಲ ಅಂತ ಅಂತಿದ್ರೆ ಏನಾಗ್ತಿತ್ತು ನಮ್ಮ ಅಡಿಗೆ ಮನೆಗಳಲ್ಲಿ? ಒಲೆ ಹಚ್ಬೇಕಿತ್ತು, ಓಕೆ. ಇನ್ನು ಏನಾಗ್ತಿತ್ತು? ಸಂಪೀಡನೆ ಮಾಡಿ ತುಂಬಿರ್ಲಿಲ್ಲ ಅಂತಿದ್ರೆ ಸಿಲಿಂಡರ್ ಒಳಗೆ ಯಾವ ರೂಪದಲ್ಲಿ ಪರಿವರ್ತನೆ ಮಾಡಿ ತುಂಬಿರ್ಲಿಲ್ಲ ಅಂತಿದ್ರೆ, ಹಂಗೆ ಅನಿಲ ಸ್ಥಿತಿಲೇ ತುಂಬಿ ಕೊಟ್ಟಿದ್ರೆ ಏನಾಗ್ತಿತ್ತು? ಜಾಸ್ತಿ ದಿನಗಳು ಬಳಕೆ ಮಾಡಕ್ ಆಗ್ತಿರ್ಲಿಲ್ಲ. ಕರೆಕ್ಟಾ? ಕಣಗಳು ದೂರ ಇದ್ದಿದ್ರೆ ಈಗ ಸಿಲಿಂಡರ್ ಉದಾಹರಣೆಗೆ ಒಂದು ಮನೆಯಲ್ಲಿ 2 ತಿಂಗಳು ಉಪಯೋಗ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗ್ತಿತ್ತು? ಬರೀ ಒಂದು 15 ದಿವಸ, ಒಂದು ವಾರಕ್ಕೆ ಏನಾಗ್ತಿತ್ತು? ಖಾಲಿ ಆಗ್ತಿತ್ತು. ಯಾಕೆಂದ್ರೆ ಅಲ್ಲಿ ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ನ ಪ್ರಮಾಣ ಕಮ್ಮಿ ಆಗ್ತಿತ್ತ, ಜಾಸ್ತಿ ಆಗ್ತಿತ್ತ? ಕಮ್ಮಿ ಆಗ್ತಿತ್ತು. ಅದನ್ನು ಅತಿಯಾದಂತ ಒತ್ತಡದಲ್ಲಿ ಆಗ್ತಾ ಇದ್ರಿಗೆ ಅದೇನಾಯ್ತು? ಪ್ರಮಾಣ ಜಾಸ್ತಿ ಆಯ್ತು, ಜಾಸ್ತಿ ಬಳಕೆ ಬಂತು. ಈ ಬ್ಯಾಗ್ ಬಟ್ಟೆ ತಿಳ್ಕೊಂಡು ಹೋಗಿದ್ರೆ ಊರಿಗೆ 4 ದಿವಸ ಕರೆಕ್ಟ್ ತುಂಬಿರ್ತೀರ. ಇನ್ನೊಂದ್ 2 ದಿವಸ ಜಾಸ್ತಿ ಎಕ್ಸ್ಟೆಂಡ್ ಆಗ್ಬಹುದು ಪ್ರೋಗ್ರಾಮ್ ಅಂತ ಮನಸ್ಸಿಗೆ ಅನ್ಸಿ ಅದೇ ಬ್ಯಾಗ್ಗೆ ಮತ್ತೇನ್ ಮಾಡ್ತೀರಾ ನೀವು? ಅತಿಯಾದಂತ ಒತ್ತಡ ಹಾಕಿ ಇನ್ನೊಂದ್ 2 ದಿನ ಬಟ್ಟೆ ತುಂಬ್ಕೊಂತೀರ ತಾನೆ. ಇಲ್ಲಿ ಏನಾಗಿರುತ್ತೆ? LPG ಗ್ಯಾಸ್ ಅನ್ನ ಅತಿಯಾಗಿ ಒತ್ತಡನ ಹಾಕಿ ತುಂಬಿರ್ತಾರೆ. ಆದರೆ ದೀರ್ಘಕಾಲದ ಒಳಗೆ ಅದರಿಂದ ಬಾಳಿಕೆ ಬರುತ್ತೆ. ಅದ್ರೊಳಗೆ ಇರುವಂತಹ ಗ್ಯಾಸ್ ನ ಪ್ರಮಾಣ ಏನಾಗುತ್ತೆ? ಕಮ್ಮಿ ಇರುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ 2 ತಿಂಗಳಿಗೆ ಅಥವಾ 3 ತಿಂಗಳಿಗೂ ಮನೆಗೆ ಸಿಲಿಂಡರ್ ನ ಬಳಕೆ ಮಾಡುವಂತದ್ದು. ಕರೆಕ್ಟಾ? ಇಲ್ಲ ಅಂದಿದ್ರೆ 15 ದಿವಸಕ್ಕೂ 20 ದಿವಸಕ್ಕೂ ಹೋಗಿ ಸಿಲಿಂಡರ್ ನ ತರಬೇಕು. ಮತ್ತೆ ಆ ಸಿಲಿಂಡರ್ ಎಲ್ಲಿಂದ ಬರಬೇಕು? ಮತ್ತೆ ಗ್ಯಾಸ್ ಅಂಗಡಿಯಿಂದ ಬರಬೇಕು. ಮತ್ತೆ ಅದು ಇನ್ನೊಂದು ಎಷ್ಟು ಸಾರಿಗೆ ವೆಚ್ಚ ಆಗುತ್ತೆ. ಕರೆಕ್ಟಾ? ಯಾಕಂದ್ರೆ ಬೇರೆ ಅರ್ಥ ಆಗ್ತಿದ್ಯಾ? ಅದೇ ರೀತಿ ಆಸ್ಪತ್ರೆಗಳಲ್ಲೂ ಕೂಡ ಪೇಷಂಟ್ ಗಳಿಗೆ ಆಮ್ಲಜನಕ ಹಾಕಿರ್ತಾರೆ. ಅಬ್ಸರ್ವ್ ಮಾಡಿರಾ? ದೊಡ್ಡ ಸಿಲಿಂಡರ್ ಹಾಕಿರ್ತಾರೆ ಪಕ್ಕದಲ್ಲಿ. ಅದ್ರೊಳಗೆ ಯಾರು ತುಂಬಿರ್ತಾರೆ? LPG ಗ್ಯಾಸ್ ಹಾಕಿರ್ತಾರ? ಕರೆಕ್ಟಾ? ಏನ್ ಹಾಕಿರ್ತಾರೆ? ಆಮ್ಲಜನಕ ಹಾಕಿರ್ತಾರೆ. ಅರ್ಥ ಆಗ್ತಿದ್ಯಾ? ಒಂದು ಸಿಲಿಂಡರ್ ನ ಎಷ್ಟೋ ಜನ ಬೇಕಾದ್ರೆ ಬಳಕೆ ಮಾಡ್ಕೋಬಹುದು. ಕಾರಣ ವಿಷಯದಲ್ಲಿ ನೀವು ಅದನ್ನ ನೋಡಿದೀರಾ. ಉಸಿರಾಟ ತೊಂದರೆ ಇರುವಂತಹ ಸಂದರ್ಭದಲ್ಲಿ ಆಕ್ಸಿಜನ್ ಸಿಲಿಂಡರ್ ಕೊರತೆಯಿಂದ ಎಷ್ಟೋ ರೋಗಿಗಳು ತೀರ್ಕೊಂಡಿರುವಂತದ್ದು ನೀವು ಮಾಧ್ಯಮಗಳಿಂದ ಕೇಳುವುದಿರಾ. ಬಾರ ಅರ್ಥದವರಿಗೆ ಅದ್ರ ಬಗ್ಗೆ ವಿಷಯನೂ ಗೊತ್ತಿರ್ತದೆ. ಅರ್ಥ ಆಯ್ತಾ? ಅಂದ್ರೆ ಅನಿಲ ಸ್ಥಿತಿಯಲ್ಲಿರುವಂತಹ ವಸ್ತುಗಳಿಗೆ ಏನಿದೆ? ಸಂಪೀಡನ ಶಕ್ತಿ ಹೆಚ್ಚಾಗಿದೆ. ಏನಾಗಿದೆ? ಸಂಪೀಡನ ಶಕ್ತಿ ಹೆಚ್ಚಾಗಿದೆ. ಕ್ಲಿಯರಾ? ಅದನ್ನ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಕೆ ಮಾಡ್ಕೊಂತಿದೀವಿ? ಅರ್ಥ ಆಯ್ತಾ? ಇನ್ನು ಮುಂದಿನ ತರಗತಿಗಳಲ್ಲಿ ಇನ್ನೂ ಇದೆಲ್ಲ ಬಳಕೆ ಮಾಡ್ಕೊಂತಿದೀವಿ ಅಂತ ಯೋಚನೆ ಮಾಡ್ಕೊಂಡ್ ಬರ್ತೀರಾ? ಯಾರ್ಯಾರು ನಾನು ಹೇಳಿರೋದು ಅಡಿಗೆ ಸಿಲಿಂಡ್ರು, ಬಲೂನ್ ಕೊಟ್ಟನಲ್ಲ ಅಂಗಡಿಯವನು ಅವನು, ಅದಾದ್ಮೇಲೆ ಆಕ್ಸಿಜನ್ ಸಿಲಿಂಡರ್, ಇನ್ನು ಸಾಕಷ್ಟು ಕ್ಷೇತ್ರಗಳಲ್ಲಿ ಇದನ್ನ ನಾವು ಬಳಕೆ ಮಾಡ್ತೀವಿ. ಯಾವ ಗುಣ? ಅನಿಲದ ಸಂಪೀಡನೆ ಗುಣ. ಏನೇಳಿ? ಅನಿಲದ ಸಂಪೀಡನೆ ಗುಣದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದೀವಿ. ನೆಕ್ಸ್ಟ್ ಮನೇಲಿ ಬೇಕಾದ್ರೆ ಅದನ್ನ ಮಾಡ್ಕೊಂಡ್ ಬರ್ರಿ. ಎಲ್ಲೆಲ್ಲಿ ಇನ್ನೂ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ. ಇನ್ನೊಂದು ವಿಧ ಯಾವುದು? ವಿಸರಣೆ. ಏನೇಳಿ? ವಿಸರಣೆ. ಏನ್ ವಿಸರಣೆ ಅಂದ್ರೆ ಅನಿಲಗಳು ಹೆಚ್ಚಿನ ವಿಸರಣೆಯನ್ನ ಹೊಂದಿರ್ತವೆ. ಯಾರೋ ಒಬ್ಬ ಸೆಂಟ್ ಹಾಕೊಂಡ್ ಬಂದಿರ್ತಾನೆ ಅಂತ ತಿಳ್ಕೊಳ್ಳಿ. ಅದು ಸ್ವಲ್ಪ ಹೊತ್ತು ಇಡೀ ರೂಮ್ ಎಲ್ಲ ಪಸರಿಸ್ತಾನೆ. ಅಂದ್ರೆ ಆ ಸೆಂಟಿನ ಕಣಗಳು ಗಾಳಿಯಲ್ಲಿ ಸುಲಭವಾಗಿ ಚಲಿಸುತ್ತಾನೆ. ಯಾವ್ದು ಹೋಲಿಕೆ ಮಾಡ್ಕೊಂಡ್ರೆ? ದ್ರವ ಕಣಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಥವಾ ಘನ ಕಣಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ವಿಸರಣೆ ಯಾವ್ದ್ರಲ್ಲಿ ಜಾಸ್ತಿ? ಯಾವ ಸ್ಥಿತಿ ಜಾಸ್ತಿ? ಸ್ಥಿತಿಯಲ್ಲಿ ಜಾಸ್ತಿ. ಒಪ್ಕೊಂತೀರಾ? ಇನ್ನೊಂದು ಉದಾಹರಣೆ ಕೊಡಕ್ಕಾಗುತ್ತಾ? ಯಾವ ಉದಾಹರಣೆ ಕೊಡ್ತೀರಾ?
ವಿಸರಣೆ ಅನಿಲಗಳೇ ಜಾಸ್ತಿ. ಇನ್ನೊಂದು ಉದಾಹರಣೆ ಕೊಡಕ್ಕಾಗುತ್ತಾ? ಸಿಎನ್ಜಿ ಈಗ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ಸಂಪೀಡಿತ ನೈಸರ್ಗಿಕ ಅನಿಲ ಸಿಎನ್ಜಿ. ಇದು ಕೂಡ ನೀನು ಇದು ಆಮೇಲೆ ನಾಳೆ ಹೇಳಿದ್ದಾನೆ ಅಂತ ಈ ಸಿಲಿಂಡರ್ನ ಇನ್ನೊಂದು ಉಪಯೋಗಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಬರ್ಕೊಂಬರಿ ಅಂತ ಹೇಳಿದ್ರು. ನಾನು ಅದೇ ಹೇಳ್ತಿದ್ದೆ. ಈಗ ಯಾವ್ದ್ರ ಬಗ್ಗೆ ಹೇಳ್ತಿರೋದು? ವಿಸರಣೆ ಸ್ಥಿತಿ ಬಗ್ಗೆ, ವಿಸರಣೆಯ ಗುಣದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿಸರಣೆ ನಾವು ಚಂಡದ ಉದಾಹರಣೆ ಕೊಡ್ತೇವೆ. ಇನ್ನೊಂದು ಉದಾಹರಣೆ ಏನ್ ಕೊಡ್ಬೋದು ಹೇಳಿ ನೋಡೋಣ? ಗಾಳಿಯಲ್ಲಿ ಸುಲಭವಾಗಿ ಚಲಿಸುವಂತಹ ಉದಾಹರಣೆಗಳು, ಕಣಗಳ ಉದಾಹರಣೆಗಳು ಯಾವುದು? ಜೋರ ಹೇಳಿ. ಓಕೆ, ಇಲ್ಲಿ ನಾನು ಮೂರನೇದೊಂದು ಏನಾಗ್ತಿರ್ತೀನಿ, ಊದ್ಗಡಿನ ಸುತ್ತಿರ್ತೀನಿ. ಊದ್ಗಡಿಯ ಒಂದು ಸುವಾಸನೆ ಗಾಳಿಯಲ್ಲಿ ವೇಗವಾಗಿ ನಡೆಯುತ್ತೋ ನಡೆಯಲ್ವ? ಅದ ವಿಸರಣೆ ಅಂತ ಕರೀಬಹುದಾ? ಅದೇ ನಾನು ಊದ್ಗಡಿನ ಘನ ಸ್ಥಿತಿಲಿ ಇಟ್ರೆ, ಏನೋ ಹಚ್ಚಿದಂಗೆ ಏನಾದ್ರು ಇಟ್ರೆ ಅದೇನಾದ್ರು ಪಸರುತ್ತಾ? ಅರ್ಥ ಆಗ್ತಿದ್ಯಾ? ಅದೇ ಒಂದು ದ್ರವ ಸ್ಥಿತಿಲಿ ಇಟ್ರೆ, ಅಕಸ್ಮಾತ್ ಅಕ್ಕಪಕ್ಕ ಮನೆಯಲ್ಲಿ ಯಾವ್ದೋ ಮನೆ ಒಂದು ಪಲಾವ್ ಮಾಡ್ತೀಯಾರೆ ಅಂತ ತಿಳ್ಕೊಳ್ಳಿ, ಅಥವಾ ನಮ್ಮ ಅಡುಗೆ ಮನೆಯಲ್ಲೇ ಪಲಾವ್ ಮಾಡ್ತೀಯಾರೆ ಅಂತ ತಿಳ್ಕೊಳ್ಳಿ, ಆ ಸ್ಮೆಲ್ ಬರುತ್ತಾ ಬರಲ್ವಾ? ಅಂದ್ರೆ ಅದು ಬರ್ತಿರೋ ಸ್ಮೆಲ್ ಅನಿಲ ಸ್ಥಿತಿಲಿದೆಯೋ, ದ್ರವ ಸ್ಥಿತಿಲಿದೆಯೋ, ಘನ ಸ್ಥಿತಿಲಿದೆಯೋ? ಕರೆಕ್ಟ್. ಅಂದ್ರೆ ಅನಿಲ ಸ್ಥಿತಿಯಲ್ಲಿ ವಿಸರಣೆ ಜಾಸ್ತಿ ತಾನೆ. ಅದೇ ಪಲಾವ್ನ ಮಾಡಿ ಒಂದು ಗಂಟೆ ಆಗಿರುತ್ತೆ, ತಣ್ಣಗಾಗಿರುತ್ತೆ, ಅದರ ಮುಚ್ಚಿರ್ತೀವಿ, ಮುಚ್ಚಿದಾಗ ಸ್ಮೆಲ್ ಬರುತ್ತಾ? ಇಲ್ಲ. ಯಾಕೆಂದ್ರೆ ಅವಾಗ ಅನಿಲ ಸ್ಥಿತಿಯಲ್ಲಿ ಏನಾಗಿರುತ್ತೆ, ಸ್ಮೆಲ್ ಎಲ್ಲ ಹೋಗಿರುತ್ತೆ. ಅವು ಘನ ಸ್ಥಿತಿಯಲ್ಲಿ ಪಲಾವ್ ಉತ್ತಲೇ ಇರುತ್ತೆ, ಅವಾಗ ಸ್ಮೆಲ್ ಬರುತ್ತಾ? ಅರ್ಥ ಆಗ್ತಿದ್ಯಾ? ಅನಿಲ ಸ್ಥಿತಿಯಲ್ಲಿ ಕಣಗಳ ಚಲನೆ ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ತಾಪಮಾನ ಜಾಸ್ತಿ ಇದ್ರೆ ಇನ್ನೂ ಅದರ ವೇಗ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಅಂದ್ರೆ ಅನಿಲ ಸ್ಥಿತಿಯಲ್ಲಿ ಏನಾಗಿರುತ್ತೆ, ಸಂಪೀಡನೆ ಕೂಡ ಹೆಚ್ಚಾಗಿರುತ್ತೆ, ಜೊತೆಗೆ ವಿಸರಣೆ ಸ್ಥಿತಿಯೂ ಕೂಡ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದು? ದ್ರವ್ಯದ ಸ್ಥಿತಿಗಳ ಬದಲಾವಣೆ. ಈಗ ದ್ರವ್ಯ ಒಂದು ರೂಪದಿಂದ ಇನ್ನೊಂದು ರೂಪ ಬದಲಾವಣೆ ಆಗುತ್ತಾ? ಯಾವ್ದು ಉದಾಹರಣೆ ಹೇಳಕ್ಕಾಗುತ್ತಾ? ಯಾವ್ದೋ ಒಂದು ವಸ್ತು ಘನ ಸ್ಥಿತಿಯಲ್ಲಿ ಇರ್ತಿದೆ, ಅದು ತನ್ನ ರೂಪನ ಬದಲಾಯಿಸಕ್ಕಾಗುತ್ತಾ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ? ಇಲ್ಲ. ಈ ಉದಾಹರಣೆಗೆ ನಾನು ನಿಮಗೆ ಮಂಜುಗಡ್ಡೆ ಕೊಡ್ತೀನಿ. ಮಂಜುಗಡ್ಡೆ ಒಂದು ಬೀಕರ್ ಅಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಹಿಂಗಿರ್ತಾವೆ. ಅರ್ಥ ಆಯ್ತು? ಮಂಜುಗಡ್ಡೆ ಏನು? ಆಯ್ತು. ಅದು ಯಾವ ಸ್ಥಿತಿಲಿದೆ? ಐದು ಘನ ಸ್ಥಿತಿ. ಆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡಕ್ಕಾಗುತ್ತಾ? ಹೆಂಗ್ ಮಾಡ್ತೀರಾ? ಹೆಂಗೆ? ಬಿಸಿ ಮಾಡಿ. ಓಕೆ, ಉಷ್ಣ ಶಕ್ತಿನ ಕೊಡ್ತೀವಿ ನಾವು. ಏನ್ ಮಾಡ್ತೀವಿ? ಉಷ್ಣ ಶಕ್ತಿ ಕೊಡ್ತೀನಿ. ಉಷ್ಣ ಶಕ್ತಿ ಕೊಟ್ಟಾಗ ಯಾವ ಸ್ಥಿತಿ ಬದಲಾವಣೆ ಆಗುತ್ತೆ? ದ್ರವ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಓಕೆ, ಉಷ್ಣ ಕೊಟ್ಟಾಗ ದ್ರವ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ನೆಕ್ಸ್ಟ್, ದ್ರವ ಸ್ಥಿತಿಯಲ್ಲಿ ಇರುವಂತಹ ಒಂದು ನೀರು ಮತ್ತೆ ಅದು ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಕ್ಕಾಗುತ್ತಾ? ಹೆಂಗ್ ಮಾಡ್ತೀರಾ? ಓಕೆ, ಬೇರೆ ಸ್ಥಿತಿಗೆ, ಘನದಿಂದ ದ್ರವ ಆಯ್ತು, ದ್ರವದಿಂದ ಮತ್ತೆ ಬೇರೆ ಸ್ಥಿತಿಗೆ ಆಗುತ್ತಾ? ಯೋಚನೆ ಮಾಡಿ. ಇದಕ್ಕೂ ಉಷ್ಣ ಶಕ್ತಿ ಕೊಡ್ತೀನಿ, ಇದಕ್ಕೂ ನಾನು ಇದಕ್ಕೂ ಉಷ್ಣ ಶಕ್ತಿ ಕೊಡ್ತೀನಿ. ಅವಾಗ ಯಾವುದು ದ್ರವ ಸ್ಥಿತಿಯಲ್ಲಿ ಅಂತ ಅನಿಲ ಬದಲಾವಣೆ ಆಯ್ತು ತಾನೆ? ಕರೆಕ್ಟಾ? ಏನಾಗುತ್ತೆ? ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ನೀರಾವಿ ಕೇಳಿರಲ್ಲ? ನೀರಾವಿ ರೂಪದ ಬದಲಾವಣೆ ಆಗುತ್ತೆ. ಕರೆಕ್ಟಾ? ಕಣಗಳು ಬಹಳ ಒತ್ತೊತ್ತಾಗಿತ್ತು ಘನ ಸ್ಥಿತಿಯಲ್ಲಿ, ಸ್ವಲ್ಪ ಬಿಡಿ ಬಿಡಿ ಆಯ್ತು ಈ ಸ್ಥಿತಿಯಲ್ಲಿ. ನೆಕ್ಸ್ಟ್ ಅನಿಲ ಸ್ಥಿತಿ ಅಂದ್ರೆ ತಾಪಮಾನ ಕೊಡೋದ್ರಿಂದ, ಹೇಳಿ, ತಾಪದ ಪರಿಣಾಮದಿಂದ ದ್ರವ್ಯದ ಸ್ಥಿತಿಗಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಇದಕ್ಕೆ ಸುಲಭವಾದಂತಹ ಉದಾಹರಣೆ ಮಂಜುಗಡ್ಡೆಯ ಉದಾಹರಣೆ. ಅರ್ಥ ಆಯ್ತಾ? ಓಕೆ, ಈಗ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂಗೆ ಇನ್ಯಾವುದಾದ್ರು ಡೌಟ್ ಇದೆಯಾ? ಏನೇನು ಕಲ್ತ್ಕೊಂಡ್ರಿ ಹಂಗಾರೆ ಇವತ್ತಿನ ಕ್ಲಾಸ್ ಅಲ್ಲಿ? ಅನಿಲಗಳ ವಿಸರಣೆ ಹೆಚ್ಚಿರುತ್ತೆ. ಅನಿಲಗಳ ಸ್ಥಿತಿ, ಆಮೇಲೆ ಕರೆಕ್ಟಾ? ಏನಾದ್ರು ಡೌಟ್ ಇದೆಯಾ? ಹಾಗಾದ್ರೆ ನೆಕ್ಸ್ಟ್ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ನಿಮಗೆ ಅನಿಲ ಸ್ಥಿತಿಯಿಂದ ನೀವು ಕಲ್ತ್ಕೊಂಡಿರೋ ವಿಷಯ ಯಾವುದು? ಸಂಪೀಡನೆ ಮತ್ತು ವಿಸರಣೆ.
ಸಂಪೀಡನೆಗೆ ಸಂಬಂಧಪಟ್ಟ ಹಾಗೆ ನಾನು ಕೊಟ್ಟಿರುವ ಉದಾಹರಣೆಗಳ ಜೊತೆ ಇನ್ನೂ ಕೆಲವು ಉದಾಹರಣೆಗಳು ನೀವು ಏನ್ ಮಾಡ್ಬೇಕು, ಬರ್ಕೊಂಡ್ಬರ್ಬೇಕು. ಅದೇ ರೀತಿ ಕಣಗಳ ಜೋಡಣೆ ವಿವಿಧ ಸ್ಥಿತಿಗಳಲ್ಲಿ, ವಿವಿಧ ದ್ರವ್ಯದ ಸ್ಥಿತಿಗಳಲ್ಲಿ ಹೇಗೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನೋಡ್ಕೊಂಡ್ ಬರ್ಬೇಕು. ಓಕೆನಾ? ಘನ ಸ್ಥಿತಿಯಲ್ಲಿ ಇರುವಂತಹ ಒಂದು ವಸ್ತುವನ್ನ ಅಥವಾ ಒಂದು ದ್ರವ್ಯವನ್ನ ಬೇರೊಂದು ಸ್ಥಿತಿಗೆ ಪರಿವರ್ತನೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಶಾಖ ಅಥವಾ ಉಷ್ಣ ಶಕ್ತಿಯನ್ನ ನೀಡಬೇಕು. ಕರೆಕ್ಟ್ ಏನಪ್ಪ? ಇಲ್ಲಿ ನಾನು ತಗೊಂಡಿರೋದು ಯಾವ್ದು? ಐಸ್ ಕ್ಯೂಬ್, ಐಸ್ ಕ್ಯೂಬ್ ಅಥವಾ ಮಂಜು ಗೆಡ್ಡೆ. ಓಕೆನಾ? ಯಾವ ಸ್ಥಿತಿಲಿದೆ ಅದು? ಘನ ಸ್ಥಿತಿಯಲ್ಲಿದೆ. ಗೊತ್ತಿದೆಯಲ್ಲ ನಿಮಗೆ? ಈಗ ನಾವು ಇದನ್ನ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡಬೇಕಾದ್ರೆ ನಮ್ಮ ಹತ್ರ ಸರಳವಾಗಿರುವಂತಹ ಒಂದು ಉಪಾಯ ಏನು? ಉಷ್ಣ ಶಕ್ತಿಯನ್ನ ನೀಡುವುದು. ಉಷ್ಣ ಶಕ್ತಿಯನ್ನ ನೀಡೋದ್ರಿಂದ ಇದು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ಏನಾಗುತ್ತೆ? ಉದಾಹರಣೆಗೆ ನಾವು ಮಂಜುಗಡ್ಡೆಯ ಒಂದು ತಾಪಮಾನ -4 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಳ್ಳೋಣ. ಎಲ್ಲೆಡೆ ಮಂಜುಗಡ್ಡೆ ತಾಪಮಾನ ಎಷ್ಟಿರುತ್ತೆ? -4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈಗ ನಾನು ಉಷ್ಣ ಶಕ್ತಿ ಕೊಡ್ತಾ ಹೋಗ್ತೀನಿ. ಏನ್ ಮಾಡ್ತಾ ಹೋಗ್ತೀನಿ? ಉಷ್ಣ ಶಕ್ತಿ ಕೊಡ್ತಾ ಹೋಗ್ತೀನಿ. ಉಷ್ಣ ಶಕ್ತಿ ಎಷ್ಟು ಕೊಟ್ಟಿದ್ದೀನಿ ಅಂತ ಅಳಿಯೋದಕ್ಕೋಸ್ಕರ ನಾನು ಇಲ್ಲೊಳಗೆ ಏನ್ ಇಟ್ಟಿದ್ದೀನಿ? ತಾಪಮಾಪಕ ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಥರ್ಮೋಮೀಟರ್ ಅಂತ ಕರಿತೀವಿ. ಥರ್ಮೋಮೀಟರ್ ಏನ್ ಅಳತೆ ಮಾಡುತ್ತೆ? ಉಷ್ಣ ಶಕ್ತಿ ಎಷ್ಟು ಒದಗಿಸಿದೆ ಅನ್ನೋದನ್ನ ಅದು ಮೆಜರ್ ಮಾಡಿ ಹೇಳುತ್ತೆ, ನಮಗೆ ಅಳತೆ ಮಾಡಿ ಹೇಳುತ್ತೆ. 0 ಇಂದ ಸ್ಟಾರ್ಟ್ ಆಗಿರುತ್ತೆ. ನೋಡಿರಲ್ಲ, ನಮಗೆ ಜ್ವರ ಬಂದಾಗ ಕೂಡ ನಾವು ಬಾಯಲ್ಲಿ ಏನ್ ಮಾಡ್ತಾ ಇದ್ವಿ? ತಾಪಮಾಪಕನ ಇಡ್ತಾರೆ. ಕರೆಕ್ಟಾ? ಅದನ್ನ ವೈದ್ಯಕೀಯ ತಾಪಮಾಪಕ ಅಂತ ಕರೀತಾರೆ. ಅದು ಟೆಂಪರೇಚರ್ ಎಷ್ಟು ಸ್ವಲ್ಪ ತಿಟ್ಟಾದ್ಮೇಲೆ ನಾಳೆ ಕೆಳಗೆ ಇಡ್ತಾರೆ. ಗೊತ್ತಿದೆಯಲ್ಲ? ಅದು ಇಟ್ಟು ನೋಡಿದಾಗ ಈ ವ್ಯಕ್ತಿಗೆ ಎಷ್ಟು ತಾಪಮಾನ ಇದೆ ಅಂತ ಕಂಡಿಡ್ಕೊಂಡು ಅದರ ಮೇಲೆ ಟ್ರೀಟ್ಮೆಂಟ್ ನ ಡಾಕ್ಟರ್ ಏನ್ ಮಾಡ್ತಾರೆ? ಕೊಡೋ ಅಂತದ್ದು ಎಲ್ಲರಿಗೂ ಗೊತ್ತಿದೆ. ಅದು ವೈದ್ಯಕೀಯ ತಾಪಮಾಪಕ. ಇದು ನಾವು ಮಾಡ್ತಿದ್ದು ಲ್ಯಾಬೊರೇಟರಿ ಬಳಸುವಂತಹ ಒಂದು ತಾಪಮಾಪಕ. ಓಕೆನಾ? ಇದು ಉಷ್ಣ ಶಕ್ತಿ ಕೊಟ್ಟಂಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದರಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ ಇಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? 0 ಡಿಗ್ರಿ ಆಯ್ತು, 1 ಡಿಗ್ರಿ ಸೆಂಟಿಗ್ರೇಡ್ ಆಯ್ತು. ಯಾವ್ದು ನಾನು ಹೇಳ್ತಿರೋದು? ಇದು ರೈಸ್ ಆಗ್ತಿದೆಯಲ್ಲ, ತಾಪಮಾಪಕದಲ್ಲಿ ಇರ್ತಾರೆ. ಮರ್ಕ್ಯೂರಿ ಇರುತ್ತೆ. ಏನಿರುತ್ತೆ ಕೆಳಗಡೆ? ಪಾದರಸ ಅಂತ ಹೇಳ್ತಾರೆ. ಅದೊಂದು ಲೋಹ. ಆ ಮರ್ಕ್ಯೂರಿ ಉಷ್ಣ ಶಕ್ತಿ ಕೊಟ್ಟಾಗ ಏನಾಗುತ್ತದೋ ಮೇಲ್ ಹೋಗ್ತಾ ಹೋಗುತ್ತೆ, ಅಂದ್ರೆ ವ್ಯಾಕೋಚನೆ ಆಗ್ತಾ ಹೋಗುತ್ತೆ. ಎಲ್ಲಿಗೆ ಒಂದು ಉಷ್ಣ ಕೊಡ್ತಾ ಇದೀನಿ? 0 ಡಿಗ್ರಿ ಇದ್ದು ಏನಾಯ್ತು? 1 ಡಿಗ್ರಿ ಇತ್ತು, 0 ಡಿಗ್ರಿ ಇರಲಿಲ್ಲ. ಎಷ್ಟಿತ್ತು? -4 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಕರೆಕ್ಟಾ? ಆಮೇಲೆ -3 ಆಯ್ತು, -2 ಆಯ್ತು, -1 ಆಯ್ತು, 0 ಡಿಗ್ರಿ ಬಂತು. -1 ಆದ್ಮೇಲೆ ಯಾವ್ದು? 0 -1 ಆದ್ಮೇಲೆ ಯಾವ ಡಿಗ್ರಿ ಬರುತ್ತೆ? +0 ಡಿಗ್ರಿ. ಆಮೇಲೆ 1 ಡಿಗ್ರಿ, 2 ಡಿಗ್ರಿ ಸೆಂಟಿಗ್ರೇಡ್, 3 ಡಿಗ್ರಿ ಸೆಂಟಿಗ್ರೇಡ್, ಈ ತರ 100 ತನಕ ಇರುತ್ತೆ. ಎಷ್ಟು ತನಕ? 100 ತನಕ ಇರುತ್ತೆ. ಈಗ -1 ಡಿಗ್ರಿ ಸೆಂಟಿಗ್ರೇಡ್, -2 ಡಿಗ್ರಿ ಸೆಂಟಿಗ್ರೇಡ್, -3 ಡಿಗ್ರಿ ಸೆಂಟಿಗ್ರೇಡ್. ಕರೆಕ್ಟಾ? ಯಾವಾಗ ನಾವು ತಾಪಮಾನ ಕೊಡ್ತಾ ಹೋಗ್ತೀವೋ ಅದ್ರಲ್ಲಿ ಏರ್ತಾ ಬರುತ್ತೆ. ಏನಾಗ್ತಾ ಹೋಗುತ್ತೆ? ಏರ್ತಾ ಬರುತ್ತೆ. ಯಾವಾಗ 0 ಡಿಗ್ರಿಗೆ ಬಂದು ತಲುಪುತ್ತೋ ಉಷ್ಣ ಶಕ್ತಿ, ಯಾವಾಗ 0 ಡಿಗ್ರಿಗೆ ಬಂದು ನಿಲ್ಲುತ್ತೋ ಉಷ್ಣ ಶಕ್ತಿ, ಅವಾಗ ಘನ ಸ್ಥಿತಿಯಲ್ಲಿ ಇರುವಂತಹ ಮಂಜುಗಡ್ಡೆಯು ಯಾವ ಸ್ಥಿತಿ ಬದಲಾವಣೆ ಆಗ್ತಿದೆ? ದ್ರವ ರೂಪಕ್ಕೆ ಬದಲಾವಣೆ ಆಗ್ತದೆ. ಅವಾಗ ಕಣಗಳು ಏನಾಗ್ತವೆ? -4 ಡಿಗ್ರಿ ಹೇಗಿರುತ್ತೆ ಕಣಗಳು? ಬಹಳ ಒತ್ತೊತ್ತಾಗಿರುತ್ತೆ. ತಾಪಮಾನ ಕೊಟ್ಟಂಗೆ ಏನಾಗ್ತಾ ಹೋಗುತ್ತೆ? ಕಣಗಳ ನಡುವೆ ಚಲನಾ ಶಕ್ತಿ ಉಂಟಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರ್ದೀನಿ ಅಂದಂಗೆ ಅವು ಹಿಂಗೆ ನಿಂತಿರಲ್ಲ. ಅವು ಏನಾಗ್ತವೆ? ಸಣ್ಣದಾಗಿ ಚಲಿಸ್ತಾ ಇರ್ತವೆ, ಕಂಪಿಸ್ತಾ ಇರ್ತವೆ, ಅಥವಾ ವೈಬ್ರೇಷನ್ ಆಗ್ತಿರ್ತವೆ ಅಂತ ನಾವು ಹೇಳ್ತೀವಿ. ಏನಾಗ್ತಿರ್ತವೆ? ಒಂದೊಂದು ಕಣಗಳು ಏನಾಗ್ತಿರ್ತವೆ? ಸಣ್ಣದಾಗಿ ವೈಬ್ರೇಷನ್ ಆಗ್ತಾ ಇರ್ತವೆ. ಕಣಗಳು ನಮ್ಮ ಕಣ್ಣಿಗೆ ಕಾಣಲ್ವಲ್ಲ? ಕರೆಕ್ಟಾ? ಅದಕ್ಕೆ ನಾವು ಸ್ವಲ್ಪ ಉಷ್ಣ ಶಕ್ತಿ ಕೊಟ್ಟಾಗ ಆ ವೈಬ್ರೇಷನ್ ಏನಾಗುತ್ತೆ? ಕಂಪನ ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ? ಉಷ್ಣ ಶಕ್ತಿ ಕೊಟ್ಟಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಉಷ್ಣ ಶಕ್ತಿನ ಬಳಕೆ ಮಾಡ್ಕೊಂಡು ಏನಾಗುತ್ತೆ? ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವೆಲ್ಲ ಕಣಗಳಂತ ಅನ್ಕೊಳ್ಳಿ, ಕೆಳಗಿಂದ ಸ್ವಲ್ಪ ಉಷ್ಣ ಶಕ್ತಿ ಕೊಟ್ಟೆ ಅಂತ ತಿಳ್ಕೊಳ್ರಿ. ಹಿಂಗೆ ಕೂತಿರ್ತೀರಾ, ಏನಾಗ್ತಿದೆ? ಚುಚ್ಚು ಒದಾಡ ಸ್ಟಾರ್ಟ್ ಮಾಡ್ತೀರಾ. ಇನ್ನೂ ಉಷ್ಣ ಶಕ್ತಿ ಜಾಸ್ತಿ ಆದಾಗ
ಭಾರಿ ಜೋರಾಗಿ ಓದಾಡಕ್ ಹೋಗ್ತೀರಾ ಅದೇ ಕಂಪನ ಅಂತ ಅನ್ಕೋಬೋದ ಅದನ್ನ ಕಂಪನ ಅಂತ ಅನ್ಕೋಬೋದಾ ಅದೇ ಕಂಪೋಸ್ ಸ್ಟಾರ್ಟ್ ಆಗ್ತವೆ ಈ ಕಣ ಈ ಕಣ ಈ ಕಣ ಈ ಕಣ ಬಹಳ ಒತ್ತೊತ್ತಾಗಿದ್ದು ಗನಸಿದ್ದು ಉಷ್ಣ ಕೊಟ್ಟಾಗ ಅವು ಕಂಪೋಸ್ ಸ್ಟಾರ್ಟ್ ಆಗ್ತವೆ ಯಾವಾಗ ಉಷ್ಣ ಶಕ್ತಿ ಜಾಸ್ತಿ ಆಗ್ತಿದ್ದೋ ಅವಾಗ ಎದ್ದು ಹೊರಗೆ ಹೋಗ್ತವೆ ಕರೆಕ್ಟಾ ಹಂಗೆ ಇದು ಕೂಡ ಉಷ್ಣ ಶಕ್ತಿ ಕೊಟ್ಟಂಗೆ ಕಂಪೋಸ್ ಸ್ಟಾರ್ಟ್ ಆಗುತ್ತೆ ಉಷ್ಣ ಶಕ್ತಿ ಜಾಸ್ತಿ ಆದಾಗ ಒಂದು ಕಣ ಇನ್ನೊಂದು ಕಣ ನೋಡ್ರಿ ಹಿಂಗೆ ಇದು ಈ ಕಡೆ ಲೆಫ್ಟ್ ಸೈಡ್ ಹೋಗ್ತಿರುತ್ತೆ ಇದು ರೈಟ್ ಸೈಡ್ ಹೋಗುತ್ತೆ ಈ ತರ ಕಂಪಿಸ್ತಾ ಇರ್ತವೆ ಸಣ್ಣಕ್ಕೆ ಏನು ಕೊಡಲಿಲ್ಲ ಅಂದ್ರೂ ಕಂಪಿಸ್ತಿರ್ತವೆ ಉಷ್ಣ ಕೊಟ್ಟಾಗ ಈ ಕಂಪನ ಏನಾಗುತ್ತೆ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಕಣಕ್ಕೂ ಇನ್ನೊಂದು ಕಣಗಳಿಗೆ ಆಕರ್ಷಣೆ ಶಕ್ತಿ ಇದೆ ಅಂತ ಗೊತ್ತಿದೆ ತಾನೆ ಆಕರ್ಷಣೆ ಶಕ್ತಿ ಇರೋದಕ್ಕೆ ಅವು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ ಯಾವಾಗ ಉಷ್ಣ ಶಕ್ತಿ ಜಾಸ್ತಿ ಆಗುತ್ತೋ ಆ ಆಕರ್ಷಣೆ ಬಲ ಬಿಟ್ಟು ಏನಾಗುತ್ತೆ ದೂರ ಬರುತ್ತೆ ಯಾವಾಗ ದೂರ ಬರ್ತಿದ್ದೋ ಅವಾಗ ಅದು ಘನ ಸ್ಥಿತಿಯಿಂದ ಯಾವ ಸ್ಥಿತಿ ಬಂತು ಅದನ್ನೇ ತಲೆ ಇಟ್ಕೊಂಡು ನೋಡಿ ಉಷ್ಣ ಕೊಡ್ತಾ ಹೋದ್ವಿ 0 ಡಿಗ್ರಿನ ಬಂದು ತಲುಪ್ತು 0 ಡಿಗ್ರಿ ಬಂದು ತಲುಪದ ತಕ್ಷಣನೇ ಉಷ್ಣ ಶಕ್ತಿ ಅದ್ರ ಪಾಡಿಗೆ ಕೊಡ್ತಾ ಹೋಗ್ತಿದ್ವಿ ಅದು ಏರ್ತಾ ಹೋಗ್ತಿದೆ ಯಾವಾಗ 0 ಡಿಗ್ರಿ ಬಂತಂತೋ ಸ್ವಲ್ಪ ಹೊತ್ತು ಉಷ್ಣ ಶಕ್ತಿ ಹಿಂಗೆ ನಿಂತ್ಕೊಳ್ಳುತ್ತೆ ಅವಾಗ ಇಲ್ಲೇನಾಗುತ್ತೆ ಘನ ಸ್ಥಿತಿ ಇರೋದೆಲ್ಲ ಏನಾಗ್ತಾ ಹೋಗುತ್ತೆ ದ್ರವ ಸ್ಥಿತಿಗೆ ಪರಿವರ್ತನೆ ಆಗ ತನಕ ಹೇಳಿ ಘನ ಸ್ಥಿತಿಯಲ್ಲಿ ಇರುವಂತಹ ಮಂಜುಗಡ್ಡೆ ದ್ರವ ಸ್ಥಿತಿ ಪರಿವರ್ತನೆ ಆಗ ತನಕ ಉಷ್ಣ ಶಕ್ತಿ 0 ಡಿಗ್ರಿಯಲ್ಲೇ ಇರುತ್ತೆ ಹಂಗಂತೇಳಿ ನಾವು ತೆಗ್ದಿರಲ್ಲ ಹೊರಗಡೆ ತೆಗ್ದಿರ್ತೀವ ಇಲ್ಲ ಕೊಡ್ತಿರೋ ಉಷ್ಣ ಇಲ್ಲಿ ರೈಸ್ ಆಗ್ತಾ ಹೋಗ್ತಲ್ಲ ಹಿಂಗೆ ಹಂಗೆ ಇಲ್ಲೂ ರೈಸ್ ಆಗ್ತಾ ಹೋಗ್ತಾನೆ ಬಟ್ ಇಲ್ಲಿ ಏನಾಗುತ್ತೆ 0 ಬಂದು ನಿಂತ್ಕೊಳ್ಳುತ್ತೆ ಒಂದ್ 2-3 ಸೆಕೆಂಡ್ ಯಾಕೆ ದ್ರವ ಸ್ಥಿತಿ ಬದಲಾವಣೆ ಆಗಕ್ಕೆ ಆ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಳುತ್ತೆ ಕಂಪಿಸ್ತಾ ಇತ್ತಾ ಜಾಸ್ತಿ ಕಂಪನ ಸ್ಟಾರ್ಟ್ ಆದಾಗ ಸ್ವಲ್ಪ ಘನ ಸ್ಥಿತಿಯಿಂದ ತಪ್ಪಿಸ್ಕೊಂಡು ಯಾವ ಸ್ಥಿತಿ ಪರಿವರ್ತನೆ ಆಗುತ್ತೆ ದ್ರವ ಸ್ಥಿತಿಗೆ ಆಗುತ್ತೆ ಅಲ್ಲಿ ಬಳಕೆ ಮಾಡ್ಕೊಳ್ಳುತ್ತೆ ಆ ಉಷ್ಣ ಶಕ್ತಿನ ಅದಕ್ಕೆ ನಿಂತಿರುತ್ತೆ ಅಂತ ತಕ್ಷಣ ಉಷ್ಣ ಶಕ್ತಿ ಬಳಕೆ ಮಾಡ್ಕೊಂತಿಲ್ಲ ಅಂತ ಅರ್ಥ ಅಲ್ಲ ಆ ಹೆಚ್ಚಿನ ಉಷ್ಣ ಶಕ್ತಿಯನ್ನ ಒಂದು ಕಣ ಇನ್ನೊಂದು ಕಣ ನಡುವೆ ಇರುವ ಆಕರ್ಷಣೆ ಬಲವನ್ನ ಒಡೆದುಕೊಂಡು ದೂರ ಹೋಗೋಕೆ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ತಲುಪೋಕೆ ಬೇಕಾಗಿರುವಂತಹ ಅಧಿಕ ಉಷ್ಣನ ಇಲ್ಲಿ ಪಡ್ಕೊಳ್ಳುತ್ತೆ ಹಾಗಾಗಿ ಇದು ಒಂದ್ 2 ಸೆಕೆಂಡ್ 3 ಸೆಕೆಂಡ್ ಹಂಗೆಯೇ ನಿಂತಿರುತ್ತೆ ಥರ್ಮಾಮೀಟರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋನ ನಾನು ತೋರಿಸ್ತೀನಿ ನಿಮಗೆ ಅವಾಗ ಹೇಳಿದ್ನಲ್ಲ ನಿಮಗೆ 0 ಡಿಗ್ರಿ ಸೆಲ್ಸಿಯಸ್ಗೆ ಸ್ವಲ್ಪ ಸಮಯ ಥರ್ಮೋಮೀಟರ್ ಅಲ್ಲಿ ಯಾವುದೇ ಉಷ್ಣದಲ್ಲಿ ಏರಿಕೆ ಆಗಲ್ಲ ಅಂತ ಹೇಳಿದ್ದೆ ನೆನಪಿದೆಯಲ್ಲ ಅಂದ್ರೆ ಅಲ್ಲಿ ಉಷ್ಣ ಏನಾಯ್ತು ಗುಪ್ತವಾಗಿ ಉಳ್ಕಂತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಗಮನಿಸಿ ಗುಪ್ತ ಉಷ್ಣಕ್ಕೆ ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅಲ್ಲಿ ಮಂಜುಗಡ್ಡೆ ಕಾಣ್ತಾ ಇದಾರ ನಿಮಗೆ ನಾನೊಂದು ಬೀಕರ್ ಅಲ್ಲಿ ಇಟ್ಕೊಂಡಿದ್ದೆ ಓಕೆನಾ ಅದು ನೀರೇ ಯಾವ ಸ್ಥಿತಿ ಇರುವಂತಹ ನೀರದು ಘನ ಸ್ಥಿತಿಯಲ್ಲಿ ಇರುವಂತಹ ನೀರು ನೋಡ್ರಿ ಬೀಕರ್ ತಗೊಂಡಿದೀವಿ ಬೀಕರ್ ಅಲ್ಲಿ ಕ್ರಶ್ಡ್ ಐಸ್ ಅಂದ್ರೆ ಪುಡಿ ಮಾಡಿರುವಂತಹ ಒಂದು ಐಸ್ ನ ತಗೊಂಡಿದೀವಿ ಓಕೆನಾ ಕನ್ನಡದಲ್ಲಿ ಮಂಜುಗಡ್ಡೆ ಇದಕ್ಕೆ ಬೇಕಾಗಿರುವಂತಹ ಲ್ಯಾಬೊರೇಟರಿ ಆಪರೇಟರ್ಸ್ ನ ಜೋಡಿಸ್ಕೊಂಡಿದ್ದೀನಿ ಇದಕ್ಕೆ ಬುನ್ಸೆನ್ ಬರ್ನರ್ ಅಂತ ಕರೀತಾರೆ ಉಷ್ಣ ಶಕ್ತಿ ಕೊಡೋದಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಂಡಿರುವಂತಹ ಒಂದು ಉಪಕರಣ ಅದಕ್ಕೆ ನಾವು ಒಂದು ಸ್ಟ್ಯಾಂಡ್ ನೆಲ್ಲ ಫಿಕ್ಸ್ ಮಾಡ್ತೀವಿ ಈಗ ಅಲ್ಲಿ ಟೈಮ್ ಓಡ್ತಾ ಇದೆ ಕಾಣ್ತಾ ಇದೆ ಅಲ್ವಾ ಉಷ್ಣ ಶಕ್ತಿನ ಕೊಡ್ತಾ ಇದೀವಿ ಉಷ್ಣ ಶಕ್ತಿ ಕೊಟ್ಟಂಗೆ ಏನಾಗ್ತಾ ಇದೆ ಅಲ್ಲಿ ತಾಪಮಾನ ಕಂಟ್ರೋಲ್ ಗಟ್ಟಿ ಇದೆ 0 ಡಿಗ್ರಿ ತನಕ ಬಂದು ನಿಂತಂತು ನಾವು -4 ಡಿಗ್ರಿಯಿಂದ ಏನಾಯ್ತದು ಏರ್ತಾ ಇರೋದು 0 ಡಿಗ್ರಿ ನಿಂತಂತು ಆಮೇಲೆ ಮತ್ತೆ ನೋಡ್ರಿ ರೈಸ್ ಆಗಿ ಸ್ಟಾರ್ಟ್ ಆಯ್ತು ಅಬ್ಸರ್ವ್ ಮಾಡಿದ್ರಾ ಇನ್ನೊಂದ್ಸತಿ ಪ್ಲೇ ಮಾಡ್ಲಾ ಓಕೆ ನೋಡಿ ಇಲ್ಲಿ ಟೈಮ್ ಓಡ್ತಾ ಇದೆ ಇಲ್ಲಿ ನೀವು ಗಮನಿಸ್ತಿರ್ಬೋದು ಇಲ್ಲಿ ಟೈಮ್ ಸೆಕೆಂಡ್ಸ್ ಅಲ್ಲಿ ಓಡ್ತಾ ಇದೆ ಓಕೆನಾ ಇದು ತಾಪಮಾಪಕ ಎಲ್ಲೋ ಕಲರ್ ಇಟ್ಟಿರುವಂತದ್ದು ನಾವು ಉಷ್ಣ ಶಕ್ತಿ ಕೊಟ್ಟಾಗ ಥರ್ಮೋಮೀಟರ್ ನ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾರೆ ನೋಡಬಹುದು ಅದು ರೈಸ್ ಆಗಿ ಸ್ವಲ್ಪ ಹೊತ್ತು 0 ಡಿಗ್ರಿ ಸ್ಟಾಪ್ ಆಗುತ್ತೆ ಆ 0 ಡಿಗ್ರಿ ಸ್ಟಾಪ್ ಆದಾಗ ಅಲ್ಲಿ ಮಂಜುಗಡ್ಡೆ ಏನ್ ಆಗ್ತಿದೆ ಅಂತ ನೀವು ಗಮನ ಇಟ್ಟು ನೋಡ್ಕೋಬೇಕು
ಓಕೆ ಬರ್ತಾ ಇದೆ ನೋಡಿ, ಇಲ್ಲಿ 0 ಡಿಗ್ರಿ ಸ್ಟಾಪ್ ಆಗಿದೆ. ಅಂದ್ರೆ ಆ 0 ಡಿಗ್ರಿ ಏನಾಗ್ತಾ ಇದೆ ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಮಂಜುಗಡ್ಡೆ ಎಲ್ಲ ಕರಗ ನೀರಾಗಿ ಸ್ಟಾರ್ಟ್ ಆಯ್ತು. ನೀರಾಗ ಕೂಡಲೇ ಮತ್ತೆ ಏನಾಗ್ತದೆ, ರೈಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಉಷ್ಣ ಒದಗಿಸಿದ ಉಷ್ಣ ಶಕ್ತಿ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಂದ್ರೆ ಗುಪ್ತವಾಗಿ ಉಳ್ಕೊಳ್ಳುತ್ತೆ. ಏನಿದೆ ಅರ್ಥ, ಗುಪ್ತವಾಗಿ ಉಳ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ರೈಸ್ ಆಗಿ 0 ಡಿಗ್ರಿ ಸ್ಟಾಪ್ ಆಗುತ್ತೆ. ಉಷ್ಣ ಶಕ್ತಿ ಅದ್ರ ಪಾಡಿಗೆ ಅದು ಹೋಗ್ತಾನೆ ಇದೆ ನೋಡಿ. ಕರೆಕ್ಟ್ ಕೊಡ್ತಾ ಇದೀವಿ ಅಂದ್ರೆ ರೈಸ್ ಆಗ್ತಾನೆ ಇರ್ಬೇಕು ತಾನೆ. ಕೊಡ್ತಾ ಇದ್ರು ಕೂಡ ಅಲ್ಲಿ ಯಾಕೆ ಉಷ್ಣ ಶಕ್ತಿ ರೈಸ್ ಆಗ್ಲಿಲ್ಲ ಅಂತಂದ್ರೆ, ಯಾಕೆ ಐಸ್ ಇದ್ದಿದ್ದು ದ್ರವ ಸ್ಥಿತಿಗೆ ಪರಿವರ್ತನೆ ಆಗಕ್ಕೆ ತಗೊಂತಾ ಇದೆ. ಅಲ್ಲಿ ಕಣಗಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಆ ಟೈಮಲ್ಲಿ ಕಣಗಳು ಏನಾಗುತ್ತೆ, ಜೋರಾಗಿ ಕಂಪಿಸ್ತಾ ಇದ್ದು ತಾನೆ. ಎಲ್ಲಿ ತನಕ ಜೋರಾಗಿ ಕಂಪಿಸುತ್ತೆ, 0 ಡಿಗ್ರಿ ತನಕ ಜೋರಾಗಿ ಕಂಪಿಸುತ್ತೆ. 0 ಡಿಗ್ರಿ ಆದ ಕೂಡಲೇ ಈ ಒಂದು ಕಣಗಳ ನಡುವೆ ಏನಿದೆ, ಆಕರ್ಷಣೆ ಬಲ ಇದೆ. ಕರೆಕ್ಟಾ? ಆ ಗುಪ್ತವಾಗಿ ಉಳಿಸ್ಕೊಂಡಿತ್ತಲ್ಲ ಉಷ್ಣ ಶಕ್ತಿನ, ಅದನ್ನ ಬಳಕೆ ಮಾಡ್ಕೊಂಡು ಇದು ಇದರಿಂದ ಕಂಪ್ಲೀಟ್ ದೂರವಾಗಿ ಬರೋಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಆ ಉಷ್ಣ ಶಕ್ತಿಯಲ್ಲಿ ಎಲ್ಲಿಗೆ ಹೋಯ್ತು, ಇವು ಹೀರ್ಕೊಂಡು, ಇವೆರಡು ನಡುವೆ ಇತ್ತಲ್ಲ ಆಕರ್ಷಣೆ ಬಲ, ಅವು ಹೀರ್ಕೊಂಡು ಹೀರ್ಕೊಂಡಿರೋದಕ್ಕೆ ಇದು ಗೊತ್ತಾಗ್ಲಿಲ್ಲ. ಕರೆಕ್ಟಾ? ಅರ್ಥ ಆಯ್ತಾ? ಎಲ್ಲೋಯ್ತು ಆ ಉಷ್ಣ ಶಕ್ತಿ, ಒಂದು ಕಣ ಇನ್ನೊಂದು ಕಣ ನಡುವೆ ಇರುವ ಆಕರ್ಷಣೆ ಬಲವನ್ನ ಒಡೆದು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಆಗಕ್ಕೆ ಆ ಉಷ್ಣವನ್ನ ಬಳಕೆ ಮಾಡ್ಕಂತು. ಅದಕ್ಕೆ ಅದು ಗುಪ್ತವಾಗಿ ಉಳ್ಕಂತು. ಅದಕ್ಕೆ ನಾವೆಂತ ಕರಿತೀವಿ, ಗುಪ್ತೋಷ್ಣ. ಎಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಎಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಓಕೆನಾ? ಅರ್ಥ ಆಯ್ತಾ? ಇನ್ನೊಂದ್ಸತಿ ಏನಾದ್ರು ವಿಡಿಯೋ ತೋರಿಸ್ಬೇಕಾ, ಸಾಕಾ? ನೆಕ್ಸ್ಟ್ ಏನಾಯ್ತದೋ ದ್ರವ ಸ್ಥಿತಿಗೆ ಬಂದಾಗಿದೆ. ಈ ನೆಕ್ಸ್ಟ್ ದ್ರವ ಸ್ಥಿತಿಯಲ್ಲಿ ಇರುವಂತಹ ಒಂದು ನೀರು ಉಷ್ಣ ಕೊಡ್ತಾ ಹೋದಂಗುವ ಅಷ್ಟು ಅದೇ ಸ್ಥಿತಿಯಲ್ಲೇ ಉಳ್ಕೊಂಡಂತ ಬೇರೆ ಸ್ಥಿತಿಗೆ ಪರಿವರ್ತನೆ ಆಗುತ್ತಾ? ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ, ತಾಪಮಾನ ರೈಸ್ ಆಗ್ತಾ ಇದೆ, ನೀರು ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. 100 ಡಿಗ್ರಿ ಬಂತು, 100 ಡಿಗ್ರಿ ಬಂತು ಸ್ಟಾಪ್ ಆಯ್ತು ನೋಡ್ರಿ. ಯಾಕೆ ಹೇಳ್ರಿ 100 ಡಿಗ್ರಿ ಸ್ಟಾಪ್ ಆಯ್ತು? ನೀರಿನ ಕುದಿ ಬಿಂದು ಎಷ್ಟು, 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣ ಸ್ಟಾಪ್ ಆಯ್ತು. ಬಟ್ ಉಷ್ಣ ಕೊಡ್ತಾನೆ ಇದೀವಿ. ಬಟ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಒಳಗಡೆ ಏನಾಗ್ತಾ ಇದೆ, ನೀರು ಕರೆಕ್ಟ್ ಹೇಳಿ, ಆವಿ ಆಗ್ತಾ ಇದೆ, ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ಆ ಟೆಂಪರೇಚರ್ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಎಷ್ಟೇ ರೈಸ್ ಮಾಡಿದ್ರು ಹೋಗಲ್ಲ ನೋಡ್ರಿ. ಯಾಕೆ ಹೋಗಲ್ಲ, ಆ ನೀರೆಲ್ಲವೂ ಅನಿಲ ಆಗಿ ಹೋಗತಂಕನೂ ಅದು ಅಷ್ಟಕ್ಕೆ ಇರುತ್ತೆ ನೋಡ್ರಿ. ಕೊಡ್ತಾನೆ ಇದೆ ಅಷ್ಟರಲ್ಲೇ ಇದೆ. ಏನಾಗ್ತಾ ಇದೆ ಅಲ್ಲಿ, ಕಣಗಳು ದೂರದಲ್ಲಿರ್ತಾನೆ ದ್ರವದಲ್ಲಿ ಉಷ್ಣ ಪಟ್ಕೊಂಡಾಗ ಏನಾಗ್ತದ, ಏನಾಗ್ತಾ ಇದೆ, ಚುಚ್ಚು ಪಟ್ಕೊಂಡಾಗ ಉಷ್ಣ ಶಕ್ತಿ ಪಟ್ಕೊಂಡು ದ್ರವದಲ್ಲಿ ಇರುವಂತ ಕಣಗಳು ಏನಾಗ್ತಾ ಇದೆ, ಅವರ ಹೇಳಿಲ್ವಾ, ಕಂಪಿಸ್ತಾ ಇದಾವೆ ಅಲ್ವಾ? ಹೇಳಿರ್ತಾನೆ ನಿಮ್ಗೆ ಏನಾಗ್ತಾರೆ, ಹಂಗೆ ಕಂಪನ ಸ್ಟಾರ್ಟ್ ಮಾಡ್ತಿರ್ತಾನೆ. ಹಂಗೆ ನೀರಿನ ಕಣಗಳು ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಆದಂಗೆ 100 ಡಿಗ್ರಿ ಸೆಲ್ಸಿಯಸ್ ಹೋದಾಗ ಕಂಪನ ಏನಾಗುತ್ತೆ, ಜಾಸ್ತಿ ಆಗುತ್ತೆ. 100 ಡಿಗ್ರಿ ಬಂದು ತಲುಪಿದಾಗ ಏನಾಗುತ್ತೆ, ಕಂಪನ ಜೋರಾಗಿ ದ್ರವ ಸ್ಥಿತಿಯಲ್ಲಿ ಇರುವಂತಹ ಆಕರ್ಷಣೆ ಬಲನ ಒಡ್ಕೊಂಡು ಏನಾಗುತ್ತೆ, ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ತಾಪದ ಬದಲಾವಣೆಯಿಂದ ದ್ರವ್ಯಗಳು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಅರ್ಥ ಆಯ್ತಾ? ಇಲ್ಲಿ ನೀವು ನೆನ್ಪಿಡ್ಕೋಬೇಕಾಗಿರುವಂತಹ ಅಂಶ ಗುಪ್ತೋಷ್ಣ ನೆನ್ಪಿಡ್ಕೋಬೇಕು. ಗುಪ್ತವಾಗಿ ಇಟ್ಕೊಂಡಾಗ ಕಣಗಳ ನಡುವೆ ಏನಾಗುತ್ತೆ ಅನ್ನೋದನ್ನ ನೀವು ನೆನ್ಪಿಡ್ಕೋಬೇಕು. ಪಾಸ್ ಮಾಡಿ.